ಅಮೆರಿಕದಲ್ಲಿ ಯಾರೋ ಒಬ್ಬ ಶ್ರೀಮಂತ ಸಖತ್ ದುಡ್ಡು ಮಾಡಿ ಆ ದುಡ್ಡನ್ನ ಸ್ಪೆಂಡ್ ಮಾಡಿದ್ರೆ ಅಲ್ಲಿನ ಜನ ಅವನ್ನ ಸೆಲೆಬ್ರೇಟ್ ಮಾಡ್ತಾರೆ, ಅವ್ನು ನೋಡಿ ಇನ್ಸ್ಪೈರ್ ಆಗ್ತಾರೆ. ಅದೇ ನಮ್ಮ ಇಂಡಿಯಾದಲ್ಲಿ ಯಾರೋ ಒಬ್ಬ ಶ್ರೀಮಂತ ವ್ಯಕ್ತಿ ಮದುವೆ ಮಾಡೋದಿರ್ಲಿ ಅಥವಾ ದೊಡ್ಡ ಬಂಗ್ಲೆ ಬೈ ಮಾಡೋದಿರ್ಲಿ ಏನಾದ್ರು ಮಾಡಿದ್ರೆ ತುಂಬಾ ಜನ ಅದನ್ನ ಹೇಟ್ ಮಾಡ್ತಾರೆ. ಯಾಕಂದ್ರೆ ಅಮೆರಿಕ ಕ್ಯಾಪಿಟಲಿಸ್ಟ್ ಸೊಸೈಟಿ, ನಮ್ಮ ಇಂಡಿಯಾ ಸೋಷಿಯಲಿಸ್ಟ್ ಸೊಸೈಟಿ. ಈ ಕ್ಯಾಪಿಟಲಿಸಮ್ಗೂ ಸೋಷಿಯಲಿಸಮ್ಗೂ ಏನ್ ವ್ಯತ್ಯಾಸ ಅಂದ್ರೆ, ಕ್ಯಾಪಿಟಲಿಸಮ್ ಯಾವಾಗ್ಲೂ ಫ್ರೀ ಮಾರ್ಕೆಟ್ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಇಲ್ಲಿ ಎಲ್ಲರೂ ಫ್ರೀಡಮ್ ಆಗಿ ದುಡಿಬಹುದು, ಫ್ರೀ ಆಗಿ ಕಾಂಪಿಟೇಷನ್ ಮಾಡಬಹುದು. ಇಲ್ಲಿ ಯಾರ ಹತ್ರ ನಾಲೆಡ್ಜ್ ಮತ್ತೆ ದುಡ್ಡಿದೆ ಅವ್ನು ಈಸಿಲಿ ಕಾಂಪೀಟ್ ಮಾಡಬಹುದು, ಅವ್ನ ಬಿಸ್ನೆಸ್ ನ ಗ್ರೋ ಮಾಡಬಹುದು. ಅದೇ ಸೋಷಿಯಲಿಸಂ ಏನ್ ಹೇಳುತ್ತೆ, ಇಲ್ಲಿ ಎಲ್ಲರೂ ಸಮ, ಇಲ್ಲಿ ಎಲ್ಲರೂ ಸಮನಾಗಿರ್ಬೇಕು, ಸಮನಾಗದ ಹಕ್ಕು ಸಿಗ್ಬೇಕು ಅಂತ. ಆದ್ರೆ ಈ ಸೋಷಿಯಲಿಸಮ್ ಕೇಳಕ್ ಮಾತ್ರ ಚೆನ್ನಾಗಿರುತ್ತೆ, ರಿಯಾಲಿಟಿನಲ್ಲಿ ವರ್ಕ್ ಆಗಲ್ಲ. ಯಾಕಂದ್ರೆ ಯಾರೋ ಒಬ್ಬ ವ್ಯಕ್ತಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಿದ್ದಾನೆ ಅಂದ್ರೆ ಅವನಿಗೂ ಸೇಮ್ ಸ್ಯಾಲರಿ, ಇನ್ನೊಬ್ಬ ಯಾರು ಆರಾಮಾಗಿ ಬೆಳಿಗ್ಗೆ ಬಂದು ಸಂಜೆ ಹೋಗ್ತಾನೆ ಅವನು ಜಾಸ್ತಿ ಏನು ಕಷ್ಟಪಡಲ್ಲ ಅಂದ್ರೆ ಅವನಿಗೂ ಸೇಮ್ ಸ್ಯಾಲರಿ. ನಾರ್ಮಲ್ ಆಗಿದ್ರು ಸೇಮ್ ಸ್ಯಾಲರಿ, ಕಷ್ಟಪಟ್ಟರು ಸೇಮ್ ಸ್ಯಾಲರಿ ಅನ್ನಂಗಿದ್ರೆ ಅವ್ನು ಯಾಕೆ ಕಷ್ಟಪಡ್ತಾನೆ? ಇದರಿಂದ ದೇಶಗಳಲ್ಲಿ ಇನೋವೇಷನ್ ಆಗಲ್ಲ. ಇದೇ ರೀಸನ್ ಇಂದಾನೆ ನಾವು ಪ್ರತಿ ಒಂದು ಯೂಸ್ ಮಾಡೋ ವಸ್ತುಗಳೆಲ್ಲೂ ಅಮೆರಿಕ ಇಂದ ಬರೋದು. ಯಾಕಂದ್ರೆ ಅಮೆರಿಕದಲ್ಲಿ ಆದಷ್ಟು ಇನೋವೇಷನ್ ಜಗತ್ತಲ್ಲಿ ಎಲ್ಲೂ ಆಗಲ್ಲ. ಅದಕ್ಕೆ ನೀವು ನೋಡಬಹುದು, ನಮ್ಮ ಇಂಡಿಯಾದಲ್ಲಿ ಮುಂಚೆ ಗೌರ್ಮೆಂಟ್ ಜಾಬ್ಗಳು ಜಾಸ್ತಿ ಇದ್ವು, ಪ್ರತಿ ಒಂದು ಜಾಬನ್ನು ಗೌರ್ಮೆಂಟ್ ಇತ್ತು. ಯಾಕಂದ್ರೆ ಸೋಷಿಯಲಿಸ್ಟ್ ಸೊಸೈಟಿ ಚೂಸ್ ಮಾಡೋದು ಅದೇನೆ, ಎಲ್ಲಾನು ಗೌರ್ಮೆಂಟ್ ಓನ್ ಮಾಡಬೇಕು, ಎಲ್ಲರಿಗೂ ಸಮನಾಗಿರ್ಬೇಕು ಅಂತ. ಬರ್ತಾ ಬರ್ತಾ ಏನಾಯ್ತು, ಗೌರ್ಮೆಂಟ್ ಕಂಪನಿಗಳಲ್ಲಿ ಎಫಿಷಿಯನ್ಸಿ ಕಮ್ಮಿ ಆಗಿ 1990ರಲ್ಲಿ ನಮ್ಮ ಇಂಡಿಯಾ ಮುಳುಗೋ ಪರಿಸ್ಥಿತಿ ಬಂದಾಗ ಲಿಬರಲೈಸೇಷನ್ ಆಗಿ ಪ್ರತಿಯೊಂದು ಪ್ರೈವೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಈಗ ನಮ್ಮ ದೇಶ ಕ್ಯಾಪಿಟಲಿಸ್ಟ್ ಸೊಸೈಟಿ ಆಗಕ್ಕೆ ಟ್ರೈ ಮಾಡ್ತಾ ಇದೆ, ಮುಂದುವರಿತಾ ಇದೆ. ನಿಮ್ಗೆ ಅನ್ಸುತ್ತೆ, ನಮ್ಮ ದೇಶದಲ್ಲಿ ಕ್ಯಾಪಿಟಲಿಸಂ ಕಂಟಿನ್ಯೂ ಆಗುತ್ತಾ ಅಥವಾ ಸೋಷಿಯಲಿಸಂ ವಾಪಸ್ ಬರುತ್ತಾ?